ಯುದ್ಧದಿಂದಾಗಿ ರಾಜ್ಯದ ವ್ಯಾಪಾರ ವಹಿವಾಟಿಗೂ ಹೊಡೆತ ತಟ್ಟಿದೆ. ವಿದೇಶಕ್ಕೆ ರಫ್ತಾಗಬೇಕಾಗಿದ್ದ ಅಕ್ಕಿ ಮಿಲ್ನಲ್ಲೇ ಉಳಿದ್ರೆ ಹೋಟೆಲ್ ಬಂದ್ ಆಗಿದ್ರಿಂದ ತರಕಾರಿಯನ್ನ ಕೇಳೋರೇ ಇಲ್ಲದಂತಾಗಿದೆ. ಬೆಲೆ ಕಡಿಮೆಯಾಗಿ ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ವಿದೇಶಗಳಿಗೆ ರಫ್ತಾಗ್ತಿದ್ದ ಅಕ್ಕಿ ಮಿಲ್ನಲ್ಲೇ ಬಾಕಿ. ಯುದ್ಧ ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕದ ಮಧ್ಯೆ ನಡೀತಿದ್ರು ಇದರ ಎಫೆಕ್ಟ್ ಕರುನಾಡಿಗೂ ತಟ್ಟಿದೆ. ರಾಯಚೂರಿನಲ್ಲಿ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ವಿದೇಶಕ್ಕೆ ಹೋಗದೆ ಮಿಲ್ನಲ್ಲೇ ಉಳಿದಿದೆ. ಇಲ್ಲಿನ ಸೋನಾ ಮಸೂರಿ, ಬಾಸುಮತಿ ಅಕ್ಕಿ ಇರಾನ್, ದುಬೈ, ಅಮೆರಿಕ, ಯುರೋಪ್ ಸೇರಿ ಅರಬ್ ರಾಷ್ಟ್ರಗಳಿಗೆ ಪೂರೈಕೆಯಾಗ್ತಿತ್ತು. ಆದರೆ ಯಾವ ಅಕ್ಕಿ ಕೂಡ ಈಗ ಸೇಲ್ ಆಗದೆ ಮಾಲೀಕರು ತಂಡ ಹೊಡೆದಿದ್ದಾರೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಭತ್ತದ ನಾಡು ಅಂತ ಕರೆಸಿಕೊಳ್ಳುವಂಥ ರಾಯಚೂರಿನಿಂದ ಅಪಾರ ಪ್ರಮಾಣದಲ್ಲಿ ಅಕ್ಕಿ ಹೊರದೇಶಕ್ಕೆ ರಫ್ತಾಗ್ತಾ ಇತ್ತು. ಆದರೆ ಎಲ್ಲೊಂದು ಕಡೆ ಯುದ್ಧ ನಡೀತಾ ಇರುವಂಥ ಕಾರಣಕ್ಕಾಗಿ ದೊಡ್ಡ ಸಮಸ್ಯೆ ಎದುರಾಗಿರುವಂಥದ್ದು. ರೈಸ್ ಮಿಲ್ಲರ್ಸ್ ಅಸೋಸಿಯೇಷನ್ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಎಲ್ಲೊಂದು ಕಡೆ ಆರ್ಥಿಕ ಮುಗ್ಗಟ್ಟು ಎದುರಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸ್ಟಾಕ್ಗಳಿದಾವೆ ಅನ್ನುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡಿದರೆ ಖಂಡಿತವಾಗಲೂ ಅಚ್ಚರಿ ಪಡ್ತೀರಿ. ಅಪಾರ ಪ್ರಮಾಣದಲ್ಲಿ ಅಕ್ಕಿ ಗಲ್ಫ್ ರಾಷ್ಟ್ರಗಳಿಗೆ ಜೊತೆಗೆ ಅಮೆರಿಕ ಸೇರಿ ಇತರೆ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು. ಭಾರಿ ಪ್ರಮಾಣದಲ್ಲಿ ಏನು ಡಿಮ್ಯಾಂಡ್ ಕಡಿಮೆ ಆಗಿದೆ, ಕುಸಿತಗೊಂಡಿದೆ. ಕೋಲಾರ ಜಿಲ್ಲೆಯಲ್ಲಿ ಯುದ್ಧ ರೈತರಿಗೂ ಬರೆ ಎಳೆದಿದೆ. ಸಿಲಿಂಡರ್ ಕೊರತೆಯಿಂದ ಹೋಟೆಲ್ ಉದ್ಯಮ ಬಂದ್ ಆಗ್ತಿದೆ. ಹೀಗಾಗಿ ತರಕಾರಿಯನ್ನ ಕೇಳೋರೇ ಇಲ್ಲವಾಗಿದೆ. ಏಕಾಏಕಿ ತರಕಾರಿ ಬೆಲೆ ಇಳಿಕೆಯಾಗಿದೆ. ಒಂದು ಚೀಲ ಆಲೂಗಡ್ಡೆ 1200ರಿಂದ 1300 ರೂಪಾಯಿ ಇದ್ದಿದ್ದು ಯುದ್ಧದ ಎಫೆಕ್ಟ್ನಿಂದಾಗಿ 500ರಿಂದ 600 ರೂಪಾಯಿಗೆ ಕುಸಿದಿದೆ. ರೇಟು ಇಲ್ಲ, ಆಲೂಗಡ್ಡೆಗೆ ರೇಟ್ ಇಲ್ಲ. ಇವತ್ತು ಕೂಲಿ ಮಾಡ್ತೀನಿ 8 ದಿನಕ್ಕೆ ಕೊಡ್ತಾರ, 8 ದಿನಕ್ಕೆ ಕೊಡ್ತಾರ, ತಿಂಗಳಿಗೆ ಕೊಡ್ತಾರ. ಈ ರೇಟ್ ಅಂತ ಹೋಟ್ಲಿಗೆ ಹೋಗ್ತಾರಲ್ಲ, ಗ್ಯಾಸ್ಗೆ ಕಡಿಮೆ ಮಾಡಿ ಹಾಕಿದ್ರು ಯಾರು ಎತ್ತಂದು ಹೋಗ್ತಾರಲ್ಲ, ಅಷ್ಟೇ ಸರ್. ದಾವಣಗೆರೆಯಲ್ಲಿ ಆಟೋ LPG ಕೆಜಿಗೆ ಏಕಾಏಕಿ 23 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. 52 ರೂಪಾಯಿಯಿಂದ 75 ರೂಪಾಯಿಗೆ ಜಂಪ್ ಆಗಿದೆ. ಬಹುತೇಕ ಬಂಕ್ಗಳಲ್ಲಿ LPG ಗ್ಯಾಸ್ ಖಾಲಿಯಾಗಿದೆ. ಆಟೋ ಚಾಲಕರು ಪರದಾಡ್ತಿದ್ದಾರೆ. ಕಸ್ಟಮರ್ಗಳು ದುಡ್ಡು ಕೊಡ್ತಾರ, ಜಾಸ್ತಿ ರೇಟ್ ಜಾಸ್ತಿ ಇದೆ ಅಂತ ಕಸ್ಟಮರ್ ದುಡ್ಡು ಜಾಸ್ತಿ ಕೊಡ್ತಾರ, ಅದೇ ದುಡ್ಡೇ ಕೊಡೋದು. ಹೌದಾ? ಇವ್ರು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಂತ ಕುಂತ್ರೆ ಅಲ್ಲೇನೋ ಯುದ್ಧ ಆಗ್ತೈತೆ ಅಂತ ಇವ್ರು ರೇಟ್ ಜಾಸ್ತಿ ಮಾಡಿದರೆ ಇಲ್ಲಿರೋರು ಏನು ಮಾಡ್ಬೇಕು? ಆಟೋದವರು ಆಟೋ ನಂಬ್ಕೊಂತಾರ ಗತಿ. ಸದ್ಯಕ್ಕಿರೋದು ಇದು ಒಂದೇ ಬಂಕ್ ನಮಗೆ. ಈಗ ಇದು ಬಂದಾದರೆ ಆಟೋದವರೆಲ್ಲ ಎಲ್ಲೋಗ್ಬೇಕು? ಚಿಕ್ಕಮಗಳೂರಿನಲ್ಲಿ LPGಗಾಗಿ ಗ್ಯಾಸ್ ಬಂಕ್ ಮುಂದೆ ಆಟೋಗಳು ಫುಲ್ ಕ್ಯೂ ನಿಂತಿದ್ವು. ಬ್ಯೂರೋ ರಿಪೋರ್ಟ್, TV9.